ಅಯ್ಯಪ್ಪ ಮಾಲಾಧಾರಿಗಳು ಶಬರಿಮಲೆ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಈ ಬೆನ್ನಲ್ಲೇ ಮತ್ತೆ ವಾವರ್ ವಿವಾದ ಸ್ಫೋಟಗೊಂಡಿದೆ. ಅಯ್ಯಪ್ಪ ಭಕ್ತರು ವಾವರ್ ಮಸೀದಿಗೆ ತೆರಳೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇನ್ನು ಯಕ್ಷಗಾನದಲ್ಲೂ ಕೂಡ ವಾವರ್ ಪಾತ್ರಕ್ಕೆ ಅಪಸ್ವರ ಕೇಳಿ ಬಂದಿದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಶಬರಿಮಲೆ ಹಿಂದೂಗಳ ಪುಣ್ಯಕ್ಷೇತ್ರ, ಅಯ್ಯಪ್ಪ ಸ್ವಾಮಿ ಭಕ್ತರ ಪವಿತ್ರ ಧಾರ್ಮಿಕ ಸ್ಥಳ. ಪ್ರತಿ ವರ್ಷ ಭಕ್ತರು ಶಬರಿಮಲೆ ಯಾತ್ರೆಯನ್ನ ಕೈಗೊಳ್ಳುತ್ತಾರೆ. 48 ದಿನಗಳ ಕಠಿಣ ವೃತ ಮಾಡ್ತಾರೆ. ಶಬರಿಮಲೆ ಏರಿ ಅಯ್ಯಪ್ಪನ ದರ್ಶನ ಮಾಡ್ತಾರೆ. ಅಂದ್ಹಾಗೆ ಶಬರಿಮಲೆ ಹೋಗುವ ಮೊದಲು ಏರಿಮಲೆಯಲ್ಲಿ ವಾವರ್ ಮಸೀದಿ ಸಿಗುತ್ತೆ. ಅಯ್ಯಪ್ಪ ಸ್ವಾಮಿ ಭಕ್ತರು ವಾವರ್ ಪಳ್ಳಿಗೆ ಹೋಗಿ ಪೂಜೆಯನ್ನ ಸಲ್ಲಿಸ್ತಾರೆ. ಆದ್ರೆ ಈಗ ವಾವರ್ ಪಳ್ಳಿಗೆ ಹೋಗುವ ಬಗ್ಗೆ ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಕಾರಣ ಉದ್ಯಮಿ ಬರೋಡಾ ಶಶಿಧರ್ ಶೆಟ್ಟಿ ಭಾಷಣ. ಅಲ್ಲ, ನಾವು ವಾವರ ಯಾರು ಅಂತ ಕೇಳಿದ್ರೆ ನಂಗೆ ಯಾರಾದ್ರೂ ಉತ್ತರ ಕೊಡುವವರು ಬೇಕು. ನಮ್ಗೆ ಮುಸ್ಲಿಂ ವ್ಯಕ್ತಿಯನ್ನ ನಾವು ಅವನ ಇಲ್ಲಿಂದ ಎಲ್ಲ ಇರು ಮಾಡಿ ಎತ್ತುಕೊಂಡು ಹೋಗಿ 48 ದಿವಸ ವ್ರತಧಾರಣೆ ಮಾಡಿಕೊಂಡು ಮೊದಲು ಪಳ್ಳಿಗೆ ಹೋಗ್ಬೇಕು. ಯಾಕೆ ಹೋಗ್ಬೇಕು? ಇಲ್ಲಿರುವಂತ ತುಂಬಾ ವ್ರತಧಾರಿಗಳು ಪಳ್ಳಿಗೆ ಹೋಗದೆ ಕೂಡ ದರ್ಶನವನ್ನು ಮಾಡಿ ಬಂದಿದ್ದೀರಿ. ನಾನು ಹೋಗ್ಲಿಲ್ಲ. ಪಳ್ಳಿಯಲ್ಲಿ ಹೋಗಿ ನಿಮ್ಗೆ ಏನು ಸಾಧನೆ ಮಾಡ್ಲಿಕ್ಕೆ ಆಗ್ತದೆ? ಯಾಕೆ ಮಾಡ್ಬೇಕು ನಾವು ಪೂಜೆಯನ್ನ, ವಾವರನ ಪೂಜೆಯನ್ನ ಯಾಕೆ ಮಾಡ್ಬೇಕು? ಮತ್ತೆ ನಾವು ಹಿಂದುತ್ವದ ಮಾತನ್ನು ಎಂತ ಮಾತಾಡುದು ನಾವು? ಉದ್ಯಮಿ ಬರೋಡಾ ಶಶಿಧರ್ ಶೆಟ್ಟಿ ಭಾಷಣದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲೂ ಭಾರಿ ಚರ್ಚೆ ಆಗ್ತಾ ಇದೆ. ವಾವರ್ ಮಸೀದಿಗೆ ಹೋಗೋದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಕೆಲ ಯಕ್ಷಗಾನ ಮೇಳದಲ್ಲಿ ಶಬರಿಮಲೆ ಅಯ್ಯಪ್ಪ ಪ್ರಸಂಗದಲ್ಲಿ ವಾವರ್ ಸ್ವಾಮಿ ಪಾತ್ರಕ್ಕೆ ಕೊಕ್ ನೀಡಲಾಗಿದೆಯಂತೆ. ಇದಿಷ್ಟೇ ಅಲ್ಲ, ಗುರುಪುರ ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀಗಳು ವಾವರ್ ಮಸೀದಿಗೆ ಹೋಗೋದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ವಾವರ್ ಒಬ್ಬ ದರೋಡೆಕೋರ. ವಾವರ್ ನಲ್ಲಿಗೆ ಹೋಗೋದು ಸರಿಯಲ್ಲ. ಇದರಿಂದ ನಮ್ಮ ನಂಬಿಕೆಗೆ ಘಾಸಿ ಆಗುತ್ತೆ ಎಂದಿದ್ದಾರೆ. ಯಾವುದೇ ಕಾರಣಕ್ಕೆ ವಾವರನನ್ನು ಸಂದರ್ಶಿಸುವುದಾಗಲಿ ಅಥವಾ ವಾವರ ದರ್ಗವನ್ನ ಹೋಗಿ ನೀವುಗಳು ಭೇಟಿ ಮಾಡುವುದಾಗಲಿ ನಮ್ಮ ಸನಾತನ ಶ್ರದ್ಧೆಯಲ್ಲಿ ಅಥವಾ ನಮ್ಮ ಹಿಂದೂ ಪರಂಪರೆಯಲ್ಲಿ ಯಾವುದೇ ರೀತಿಯ ಸಾಮ್ಯತೆ ಇಲ್ಲ. ಹಾಗಾಗಿ ನೀವು ಯಾರು ಕೂಡ ಹಿಂದೂ ಶ್ರದ್ಧೆಯನ್ನ ನಾಶವಾಗದಂತೆ, ಹಿಂದೂ ಧರ್ಮ ಹಾಳಾಗದಂತೆ ನಾವುಗಳು ನೋಡಿಕೊಳ್ಳುವ ಅವಶ್ಯಕತೆ ಇದೆ ಅಂತ ನಮಗೆ ಭಾವನೆಯಾಗ್ತದೆ. ವಾವರ ದರ್ಗಾವನ್ನು ನೀವು ದರ್ಶನ ಮಾಡಿದ್ರೆ ಅದು ನಮ್ಮ ನಂಬಿಕೆಗೆ ಘಾಸಿಯಾಗುವಂತದ್ದು. ವಾವರ್ ಪಳ್ಳಿಗೆ ಹೋಗುವ ಬಗ್ಗೆ ಕೆಲ ಹಿರಿಯ ಗುರುಸ್ವಾಮಿಗಳು ಸಮ್ಮತಿ ಸೂಚಿಸಿದ್ದಾರೆ. ವಾವರ್ ಸ್ವಾಮಿಯನ್ನ ನೋಡಿಯೇ ಶಬರಿಮಲೆಗೆ ತೆರಳುತ್ತೇವೆ ಅಂತ ಹೇಳಿದ್ದಾರೆ. ವಾವರ ಸ್ವಾಮಿಯಲ್ಲಿ ಹೋಗಿ ಅಲ್ಲಿ ಒಳ್ಳೆ ಮೆಣಸೆಲ್ಲ ಕಟ್ಟಗಿಕ್ಕಿ ಅದು ಒಂದು ಹರಿಯಣಕ್ಕಾಗಿ ಅಲ್ಲಿ ಕೊಡ್ತಾ ಇರ್ತೇವೆ. ಈಗೆಲ್ಲ ಉಂಟು ಅದ ಕ್ರಮ, ಈಗೆಲ್ಲ ಕೊಡ್ತೇವೆ. ಒಳ್ಳೆ ಮೆಣಸು, ಕಪ್ಪಲ್ ಶುಂಠಿ, ಕಡಸಕ್ಕರೆ ಈಗೆಲ್ಲ ಯಾರು ಇತ್ತೆಲ್ಲ ಕೊಡ್ತಾರೆ. ಅಯ್ಯಪ್ಪನ ಯುದ್ಧಕ್ಕೆ ಬಂದದವರು, ಆ ಯುದ್ಧದಲ್ಲಿ ಸೋತರು ವಾರು. ಹಾಗೆ ಅವರಿಗೆ ಅವರನ್ನು ಕೊಲ್ಲಿಗೆ ಆಗ್ತಾರೆ. ಅದಕ್ಕೆ ಅವರಿಗೆ ಒಂದು ಸ್ಥಾನ ಕಟ್ಟಿದ್ರು. ನೀವು ಇಲ್ಲಿ ಇರಿ, ನಮ್ಮ ಕಡೆಗೆ ಬರುವವರು ನಿಮ್ಮ ಕಡೆಗೆ ಬಂದು ಮತ್ತೆ ನಮ್ಮ ಕಡೆಗೆ ಬರಲಿ ಅಂತ. ಒಟ್ನಲ್ಲಿ ಕರಾವಳಿಯಲ್ಲಿ ವಾವರ್ ಪಳ್ಳಿಗೆ ಹೋಗುವ ಬಗ್ಗೆ ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಕೆಲ ಮಾಲಾಧಾರಿಗಳಿಗೆ ಇದರಿಂದ ಗೊಂದಲ ಉಂಟಾಗಿದೆ. ಆದ್ರೆ ಸ್ವಾಮಿಗಳು ವಾವರ್ನಲ್ಲಿಗೆ ಹೋಗೋದು ಬಿಡೋದು ಅವರ ನಂಬಿಕೆಗೆ ಬಿಟ್ಟದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅಯ್ಯಪ್ಪ ಮಾಲಾಧಾರಿಗಳು ಶಬರಿಮಲೆ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಈ ಬೆನ್ನಲ್ಲೇ ಮತ್ತೆ ವಾವರ್ ವಿವಾದ ಸ್ಫೋಟಗೊಂಡಿದೆ. ಅಯ್ಯಪ್ಪ ಭಕ್ತರು ವಾವರ್ ಮಸೀದಿಗೆ ತೆರಳೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇನ್ನು ಯಕ್ಷಗಾನದಲ್ಲೂ ಕೂಡ ವಾವರ್ ಪಾತ್ರಕ್ಕೆ ಅಪಸ್ವರ ಕೇಳಿ ಬಂದಿದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಶಬರಿಮಲೆ ಹಿಂದೂಗಳ ಪುಣ್ಯಕ್ಷೇತ್ರ, ಅಯ್ಯಪ್ಪ ಸ್ವಾಮಿ ಭಕ್ತರ ಪವಿತ್ರ ಧಾರ್ಮಿಕ ಸ್ಥಳ. ಪ್ರತಿ ವರ್ಷ ಭಕ್ತರು ಶಬರಿಮಲೆ ಯಾತ್ರೆಯನ್ನ ಕೈಗೊಳ್ಳುತ್ತಾರೆ. 48 ದಿನಗಳ ಕಠಿಣ ವೃತ ಮಾಡ್ತಾರೆ. ಶಬರಿಮಲೆ ಏರಿ ಅಯ್ಯಪ್ಪನ ದರ್ಶನ ಮಾಡ್ತಾರೆ. ಅಂದ್ಹಾಗೆ ಶಬರಿಮಲೆ ಹೋಗುವ ಮೊದಲು ಏರಿಮಲೆಯಲ್ಲಿ ವಾವರ್ ಮಸೀದಿ ಸಿಗುತ್ತೆ. ಅಯ್ಯಪ್ಪ ಸ್ವಾಮಿ ಭಕ್ತರು ವಾವರ್ ಪಳ್ಳಿಗೆ ಹೋಗಿ ಪೂಜೆಯನ್ನ ಸಲ್ಲಿಸ್ತಾರೆ. ಆದ್ರೆ ಈಗ ವಾವರ್ ಪಳ್ಳಿಗೆ ಹೋಗುವ ಬಗ್ಗೆ ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಕಾರಣ ಉದ್ಯಮಿ ಬರೋಡಾ ಶಶಿಧರ್ ಶೆಟ್ಟಿ ಭಾಷಣ. ಅಲ್ಲ, ನಾವು ವಾವರ ಯಾರು ಅಂತ ಕೇಳಿದ್ರೆ ನಂಗೆ ಯಾರಾದ್ರೂ ಉತ್ತರ ಕೊಡುವವರು ಬೇಕು. ನಮ್ಗೆ ಮುಸ್ಲಿಂ ವ್ಯಕ್ತಿಯನ್ನ ನಾವು ಅವನ ಇಲ್ಲಿಂದ ಎಲ್ಲ ಇರು ಮಾಡಿ ಎತ್ತುಕೊಂಡು ಹೋಗಿ 48 ದಿವಸ ವ್ರತಧಾರಣೆ ಮಾಡಿಕೊಂಡು ಮೊದಲು ಪಳ್ಳಿಗೆ ಹೋಗ್ಬೇಕು. ಯಾಕೆ ಹೋಗ್ಬೇಕು? ಇಲ್ಲಿರುವಂತ ತುಂಬಾ ವ್ರತಧಾರಿಗಳು ಪಳ್ಳಿಗೆ ಹೋಗದೆ ಕೂಡ ದರ್ಶನವನ್ನು ಮಾಡಿ ಬಂದಿದ್ದೀರಿ. ನಾನು ಹೋಗ್ಲಿಲ್ಲ. ಪಳ್ಳಿಯಲ್ಲಿ ಹೋಗಿ ನಿಮ್ಗೆ ಏನು ಸಾಧನೆ ಮಾಡ್ಲಿಕ್ಕೆ ಆಗ್ತದೆ? ಯಾಕೆ ಮಾಡ್ಬೇಕು ನಾವು ಪೂಜೆಯನ್ನ, ವಾವರನ ಪೂಜೆಯನ್ನ ಯಾಕೆ ಮಾಡ್ಬೇಕು? ಮತ್ತೆ ನಾವು ಹಿಂದುತ್ವದ ಮಾತನ್ನು ಎಂತ ಮಾತಾಡುದು ನಾವು? ಉದ್ಯಮಿ ಬರೋಡಾ ಶಶಿಧರ್ ಶೆಟ್ಟಿ ಭಾಷಣದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲೂ ಭಾರಿ ಚರ್ಚೆ ಆಗ್ತಾ ಇದೆ. ವಾವರ್ ಮಸೀದಿಗೆ ಹೋಗೋದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಕೆಲ ಯಕ್ಷಗಾನ ಮೇಳದಲ್ಲಿ ಶಬರಿಮಲೆ ಅಯ್ಯಪ್ಪ ಪ್ರಸಂಗದಲ್ಲಿ ವಾವರ್ ಸ್ವಾಮಿ ಪಾತ್ರಕ್ಕೆ ಕೊಕ್ ನೀಡಲಾಗಿದೆಯಂತೆ. ಇದಿಷ್ಟೇ ಅಲ್ಲ, ಗುರುಪುರ ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀಗಳು ವಾವರ್ ಮಸೀದಿಗೆ ಹೋಗೋದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ವಾವರ್ ಒಬ್ಬ ದರೋಡೆಕೋರ. ವಾವರ್ ನಲ್ಲಿಗೆ ಹೋಗೋದು ಸರಿಯಲ್ಲ. ಇದರಿಂದ ನಮ್ಮ ನಂಬಿಕೆಗೆ ಘಾಸಿ ಆಗುತ್ತೆ ಎಂದಿದ್ದಾರೆ. ಯಾವುದೇ ಕಾರಣಕ್ಕೆ ವಾವರನನ್ನು ಸಂದರ್ಶಿಸುವುದಾಗಲಿ ಅಥವಾ ವಾವರ ದರ್ಗವನ್ನ ಹೋಗಿ ನೀವುಗಳು
ಭೇಟಿ ಮಾಡುವುದಾಗಲಿ ನಮ್ಮ ಸನಾತನ ಶ್ರದ್ಧೆಯಲ್ಲಿ ಅಥವಾ ನಮ್ಮ ಹಿಂದೂ ಪರಂಪರೆಯಲ್ಲಿ ಯಾವುದೇ ರೀತಿಯ ಸಾಮ್ಯತೆ ಇಲ್ಲ. ಹಾಗಾಗಿ ನೀವು ಯಾರೂ ಕೂಡ ಹಿಂದೂ ಶ್ರದ್ಧೆಯನ್ನ ನಾಶವಾಗದಂತೆ, ಹಿಂದೂ ಧರ್ಮ ಹಾಳಾಗದಂತೆ ನಾವುಗಳು ನೋಡಿಕೊಳ್ಳುವ ಅವಶ್ಯಕತೆ ಇದೆ ಅಂತ ನಮಗೆ ಭಾವನೆಯಾಗ್ತದೆ. ಬಾಬರ ದರ್ಗಾವನ್ನು ನೀವು ದರ್ಶನ ಮಾಡಿದ್ರೆ ಅದು ನಮ್ಮ ನಂಬಿಕೆಗೆ ಘಾಸಿಯಾಗುವಂತದ್ದು. ವಾವರ್ ಪಳ್ಳಿಗೆ ಹೋಗುವ ಬಗ್ಗೆ ಕೆಲ ಹಿರಿಯ ಗುರುಸ್ವಾಮಿಗಳು ಸಮ್ಮತಿ ಸೂಚಿಸಿದ್ದಾರೆ. ವಾವರ್ ಸ್ವಾಮಿಯನ್ನ ನೋಡಿಯೇ ಶಬರಿಮಲೆಗೆ ತೆರಳುತ್ತೇವೆ ಅಂತ ಹೇಳಿದ್ದಾರೆ. ವಾವರ ಸ್ವಾಮಿಯಲ್ಲಿ ಹೋಗಿ ಅಲ್ಲಿ ಒಳ್ಳೆ ಮೆಣಸೆಲ್ಲ ಕಟ್ಟಗಿಕ್ಕಿ ಅದು ಒಂದು ಅರಿಯಣಕ್ಕಾಗಿ ಅಲ್ಲಿ ಕೊಡ್ತಾ ಇರ್ತೇವೆ. ಈಗೆಲ್ಲ ಉಂಟು ಅದ ಕ್ರಮ, ಈಗೆಲ್ಲ ಕೊಡ್ತೇವೆ. ಒಳ್ಳೆ ಮೆಣಸು, ಕಪ್ಪಲ್ ಶುಂಠಿ, ಕಡಸಕ್ಕರೆ ಈಗೆಲ್ಲ ಯಾನು ಇತ್ತೆಲ್ಲ ಕೊಡ್ತಾರೆ. ಅಯ್ಯಪ್ಪನ ಯುದ್ಧಕ್ಕೆ ಬಂದದವರು, ಆ ಯುದ್ಧದಲ್ಲಿ ಸೋತರು ವಾರು. ಹಾಗೆ ಅವರಿಗೆ ಅವರನ್ನು ಕೊಲ್ಲಿಗೆ ಆಗ್ತಾರೆ. ಅದಕ್ಕೆ ಅವರಿಗೆ ಒಂದು ಸ್ಥಾನ ಕಟ್ಟಿದ್ರು, ನೀವು ಇಲ್ಲಿ ಇರಿ, ನಮ್ಮ ಕಡೆಗೆ ಬರುವವರು ನಿಮ್ಮ ಕಡೆಗೆ ಬಂದು ಮತ್ತೆ ನಮ್ಮ ಕಡೆಗೆ ಬರಲಿ ಅಂತ. ಒಟ್ನಲ್ಲಿ ಕರಾವಳಿಯಲ್ಲಿ ವಾವರ್ ಪಳ್ಳಿಗೆ ಹೋಗುವ ಬಗ್ಗೆ ಪರವಿರೋಧ ವ್ಯಕ್ತವಾಗ್ತಾ ಇದೆ. ಕೆಲ ಮಾಲಾಧಾರಿಗಳಿಗೆ ಇದರಿಂದ ಗೊಂದಲ ಉಂಟಾಗಿದೆ. ಆದರೆ ಸ್ವಾಮಿಗಳು ವಾವರ್ನಲ್ಲಿಗೆ ಹೋಗೋದು ಬಿಡೋದು ಅವರ ನಂಬಿಕೆಗೆ ಬಿಟ್ಟದ್ದು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ? ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.